ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ SLC ಎಪೆ2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಎಪೆ2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನ್ನು ನಿಮ್ಮೊಂದು ಎಪೆ2 ಎಕ್ಸಾಮ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 10th SLC ಅನ್ನೋ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಪರೀಕ್ಷೆಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸ್ತಾರಲ್ವಾ? ಓಕೆ, ಬನ್ನಿ ನೋಡ್ತಾ ಹೋಗೋಣ. SLC ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ವಿಷಯ ಕನ್ನಡ ಮಾದರಿ ಉತ್ತರ ಸೂಚಿ. ಆಲ್ಮೋಸ್ಟ್ ನಿಮಗೆಲ್ಲ ವಿಷಯಗಳ ಮೇಲೆ 1ರಿಂದ 2 ಸೆಟ್ಟು ಪ್ರಶ್ನೆ ಉತ್ತರ ಹಾಕ್ತೀನಿ. ಎಲ್ಲ ವಿಷಯಗಳ ಮೇಲೆ ಎಫೆಕ್ಟೋಗಿ 1 or 2 ಸೆಟ್ಟು ಎಲ್ಲ ಓದ್ಕೊಳ್ಳಿ. ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. ಒಂದನೇ ಕ್ವಶನ್ ನೋಡಿ. ಭೂ ಆಯ್ಕೆ ಒಂದು ಪ್ರಶ್ನೆ ಇದೆ. ಒಂದನೇ ಪ್ರಶ್ನೆ, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೋ. ಈ ವಾಕ್ಯವು ಕೇಳಿದರೆ ಬರೆದಿದ್ದಾರೋ ಅಂತ ಇದೆ ನೋಡಿ. ಬರೆದಿದ್ದಾರೋ ಅನ್ನೋದೇನಾಗಿದ್ದು ಆಪ್ಷನ್ ಸಿ ಸಮಾನಾರ್ಥಕ. ಅವ್ರು ಬರಿಬೋದು, ಬರ್ದೇನೆ ಇರ್ಬೋದು. ಅರ್ಥ ಆಯ್ತಾ? ಅದರಿಂದ ಇದು ಆಪ್ಷನ್ ಸಿ ಸಮಾನಾರ್ಥಕ. ಅದೇ ರೀತಿ ನಿಷೇಧಾರ್ಥಕ ಕೇಳ್ಬೋದು, ವಿದ್ಯಾರ್ಥಕ, ಸಮಾನಾರ್ಥಕ ಕೇಳ್ಬೋದು. ಇನ್ನು ಎರಡನೇ ಮೇನು, ಮೊದಲೆರಡು ಪದಗಳಿರುವ ಸಮಾನತೆ ಮೂರನೇ ಪದಕ್ಕೆ ಸರಿ ಎನ್ನುವ ಸಂಬಂಧಿ ಪದವನ್ನು ಬರೆಯಿರಿ. 1 ಮಾರ್ಕ್ಸಿಗೆ 1 ಕ್ವಶನ್ನು. ಎರಡನೇ ಪ್ರಶ್ನೆ ನೋಡಿ. ಅಂತಕಾತ್ಮಜ ಬಹುರುವಿ ಕಂಗೇಡು ಅನ್ನೋದು ಕ್ರಿಯಾ ಸಮಾಸ. ಇನ್ನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಮೂರನೇ ಪ್ರಶ್ನೆ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು? ಉತ್ತರ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಶ್ರೀಕೃಷ್ಣ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಉತ್ತರ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮ್ಮತಿಯ ಬುಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವರ ದೇವರಾಗುತ್ತದೆ. 5ನೇ ಪ್ರಶ್ನೆ, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಉತ್ತರ, ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಅಂಕದ 1 ಪ್ರಶ್ನೆ, ಟೋಟಲಾಗಿ 2 ಅಂಕ. 1 ಪ್ರಶ್ನೆ. 6ನೇ ಪ್ರಶ್ನೆ, ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಉತ್ತರ ನೋಡಿ, ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 3 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ನಿಮ್ಮ ಎಫೆ2ಗೆ ಯಾವೆಲ್ಲ ಪಾಠ ಪದ್ಯ ಮುಗಿದವೆ ಅವೆಲ್ಲ ಕವಿ ಪ್ರಶ್ನೆ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬರೆದು ಕೊಡ್ತಾರೆ. ಇಲ್ಲಿ ಯಾರು ಕೊಟ್ಟಿದ್ದಾರೆ? ರನ್ನ ಕೊಟ್ಟಿದ್ದಾರೆ. ರನ್ನ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಉತ್ತರ ನೋಡಿ. ಕನ್ನಡದ ರತ್ನತೆರೆಯಲ್ಲಿ ಒಬ್ಬನಾದ ರನ್ನನು ಕ್ರಿಸ್ತಶಕ ಸುಮಾರು 949 ಅಥವಾ 949 ರಲ್ಲಿ ಬಾಗಲಕೋಟ್ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ತಂದೆ ಜೀನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಸಾಹಸ ಭೀಮ ವಿಜಯಂ ಅರ್ಥಾತ್ ಗದಾಯುದ್ಧ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನ ಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ರನ್ನನು ಚಾಲುಕ್ಯ ದೊರೆ ತೈಲೇಪನ ಆಸ್ಥಾನದಲ್ಲಿದ್ದು ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ವೆರಿ ಇಂಪಾರ್ಟೆಂಟು ಬಿರುದು ಯಾವುದದು? ಕವಿ ಚಕ್ರವರ್ತಿ. ನೋಡಿ, ತುಂಬ ಏನು ಅವಶ್ಯಕತೆ ಇಲ್ಲ. ನೀವು ಏನು ಮಾಡಿ, ಒಂದು ನೋಟ್ಬುಕ್ ತೊಗೊಳ್ಳಿ, ಅಲ್ಲಿ ಬರ್ಕೊಳ್ಳಿ. ಕವಿಗಳ ಜನ್ಮಸ್ಥಳ ಬರ್ಕೊಳ್ಳಿ, ಕಾಲ, ಕೃತಿ ಮತ್ತು ಅವರ ಬಿರುದು ಅಥವಾ ಪ್ರಶಸ್ತಿ ಬರ್ಕೊಳ್ಳಿ. ಅದನ್ನು ಓದ್ಕೊಳ್ಳಿ. ನೀವೆಲ್ಲ ಓದಕ್ಕೆ ಹೋಗಬೇಡಿ. ಅವ್ರು ಏನು ಕೇಳ್ತಾರೆ, ಅವರು ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಅವರ ಜನ್ಮಸ್ಥಳ ಕೇಳ್ತಾರೆ, ಕಾಲ,
ಕೃತಿಗಳನ್ನ ಮತ್ತು ಬಿರೋದು ಕೇಳ್ತಾರೆ. ಅಷ್ಟನ್ನು ಓದ್ಕೊಳ್ಳಿ ಸಾಕು, 3 ಮಾರ್ಕ್ಸನ್ನು ಕೊಡ್ತಾರೆ. ನೆಕ್ಸ್ಟು 4ನೇ ಮೇನು, ಎಷ್ಟನೇ ಮೇನಿದು? 6ನೇ ಮೇನು. ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. 3 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 3 ಅಂಕ ಒಂದೇ ಪ್ರಶ್ನೆ. 8ನೇ ಪ್ರಶ್ನೆ ನೋಡಿ, ಮಾರಿ ಗೋತನವಾಯಿತು ನಾಳಿನ ಭಾರತವು. ನೋಡಿ, ಅಲಂಕಾರ, ರೂಪಕ ಅಲಂಕಾರ ಇದು. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದೇ ರೂಪಕ ಅಲಂಕಾರ. ಅಭೇದ ಕಲ್ಪನೆ ಇರ್ತದೆ ನೋಡಿ. ಇನ್ನು ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ಔತಣ, ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ವರ್ಣಿಸಿರುವುದರಿಂದ ರೂಪಕ ಅಲಂಕಾರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವರಾಸ್ಯಗಳನ್ನು ಬರೆಯಿರಿ. 3 ಮಾರ್ಕ್ಸಿಗೆ ಕೇಳಿದ್ದಾರೆ ಒಂದೇ ಸಂದರ್ಭ. ಮೊದಲನೇ ಪ್ರಶ್ನೆ, ಮಾದರಿಯಲ್ಲೊಂದು ಮಂತ್ರ ದೊಳೆಬರುದಿಸಿದರು. ಆಯ್ಕೆ ನೋಡಿ, ಈ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಆರಿಸಲಾಗಿದೆ. ನೋಡಿ, ಯಾವಾಗಲೂ ನಾವು ಆಯ್ಕೆಯಲ್ಲಿ ಅದನ್ನು ಬರೆದವರ ಕವಿಯನ ಹೆಸರನ್ನ ಮತ್ತು ಅಥವಾ ಒಂದು ಪದ್ಯ ಆಗಿರಲಿ, ಪಾಠ ಆಗಿರಲಿ, ಅದರ ಹೆಸರನ್ನ ಮತ್ತು ಕೃತಿನ ಹೆಸರನ್ನ ಈ 3 ಬರಬೇಕು. ಅವಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಸಂದರ್ಭ ನೋಡಿ, ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುವಾಗ ಕರ್ಣನ ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಸ್ವರಸ್ಯ, ಶ್ರೀಕೃಷ್ಣನು ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಪ್ರತಿಯೊಬ್ಬ ಪಾಂಡವರ ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸಿರುವುದು ಶ್ರೀಕೃಷ್ಣನ ಈ ಮಾತಿನಲ್ಲಿ ಸ್ವರಸ್ಯಪೂರ್ಣವಾಗಿ ಯುಕ್ತವಾಗಿದೆ. ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ 8, 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ ಒಂದೇ ಪ್ರಶ್ನೆ ಕೇಳಿದರೆ. ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. 10ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ರಾಜ್ಯದ ಬಗ್ಗೆಯನ್ನು ವಿವರಿಸಿ. ಆನ್ಸರ್ ನೋಡಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ನಿಮಗೆ 2 ಪ್ರಶ್ನೆ ಕೊಡ್ತಾರೆ, 1 ಬರಬೇಕು. ವಿಶ್ವೇಶ್ವರಯ್ಯವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ನೋಡ್ಕೊಳ್ಳಿ. 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ನಾಲ್ವಡಿ ಕೃಷ್ಣರಾಜರು ಹೊಸ ಕಾನೂನು ಜಾರಿಗೆ ಮೂಲಕ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಮೇಲ್ಮನೆ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ನ್ಯಾಯವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದ ಇವರು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಏಷ್ಯಾ ಖಂಡದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆಯಾದ ಶಿವನಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ರಾಜ್ಯದ ಪ್ರಥಮ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಸಹಕಾರ ಸಂಘಗಳನ್ನು ಸ್ಥಾಪಿಸಿದರು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಮಾದರಿ ಮೈಸೂರು ರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಯಿತು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಪ್ರಸಿದ್ಧರಾದರು. ಇದು ಕೂಡ ಆನ್ಸರ್ ನೋಡ್ಕೋಬೋದು. ಹುಡುಬೇಕು ಅನ್ನೋರು ಪಾಸ್ ಮೇಲೆ ನೋಡ್ಕೊಳ್ಳಿ. ಇಷ್ಟಾದ ನಿಯಮವೊಂದು FI2ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಅಷ್ಟೊಂದು ಟಫ್ ಇರೋದಿಲ್ಲ, ಈಸಿನೇ ಇರ್ತದೆ. ಆಲ್ಮೋಸ್ಟ್ ನಿಮಗೆ ನಾನು ಎಲ್ಲ ವಿಷಯಗಳ ಮೇಲೆ 1, 2ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ಕಮೆಂಟ್ ಹಾಕಿ, ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯಗಳು ಬೇಕು, ಯಾವ ಪಾಠಗಳ ಪದ್ಯಗಳ ಆನ್ಸರ್ ಬೇಕು, ಕಮೆಂಟ್ ಹಾಕಿ. ಅವನ್ನೆಲ್ಲ ನಾವು ಆಲ್ಮೋಸ್ಟು ಬೇಗ ಹಾಕ್ತೀವಿ. ಕಮೆಂಟ್ ಹಾಕಿ ಮತ್ತು ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಕಳಿಸಿ. ಓಕೆನಾ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.